ಸಿದ್ಧಾರ್ಥ್, ಹ್ಮ್ ಏನ್ ಗೊತ್ತಾ, ಏನು? ನನ್ಗೆ ನಿನ್ ಮೇಲೆ ಲವ್ ಆಗಿದೆ. ಏಯ್ ಸುಮ್ಮನೆ ರೇ, ಕಾಮಿಡಿ ಮಾಡಬೇಡ. ಇಲ್ಲ ಕಣೋ, ನಾನ್ ನಿಜಾನೇ ಹೇಳ್ತಿದ್ದೀನಿ. ಇವಳಿಗೊಂದು ಕಾಮಿಡಿ ಮಾಡೋಕೆ ಗೊತ್ತು ಏನೂ ಇರಲ್ಲ. ಮನೆಗೆ ಲೇಟ್ ಆಗ್ತಿದೆ, ಬಾ ಹೋಗೋಣ. ಈ ನನ್ ಮಗ ನಾನು ಹೇಳೋದ್ ಅರ್ಥನೇ ಆಗ್ತಾ ಇಲ್ವಲ್ಲ. ನೀನ್ ಅಜ್ಜಿ ನಿಂಗ್ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ನಾನ್ ನಿನ್ನ ನಿಜವಾಗ್ಲೂ ಲವ್ ಮಾಡ್ತಾ ಇದೀನಿ ಕಣೋ. ಲೇ ಸುಮ್ಮನೆ ಇರೆ, ನಾವಿಬ್ರು ಬೆಸ್ಟ್ ಫ್ರೆಂಡ್ಸು. ನಮ್ಮಿಬ್ರ ಮಧ್ಯೆ ಲವ್ ಹೇಗೆ ಬರುತ್ತೆ? ಯಾಕೆ ಬೆಸ್ಟ್ ಫ್ರೆಂಡ್ಸ್ ಲವ್ ಮಾಡ್ಬಾರ್ದಾ? ಅದು ಹಾಗಲ್ಲ. ಹಾಗೂ ಇಲ್ಲ ಈಗೂ ಇಲ್ಲ. ಇದುವರೆಗೂ ಬೆಸ್ಟ್ ಫ್ರೆಂಡ್ ಆಗಿದ್ದೆ, ಈಗ ಬಾಯ್ ಫ್ರೆಂಡ್ ಆಗಿ ಪ್ರಮೋಷನ್ ಕೊಡ್ತಾ ಇದೀನಿ. ಪ್ರಾರ್ಥನಾ, ನಿಜವಾಗ್ಲೂ ನನ್ನ ಲವ್ ಮಾಡ್ತಾ ಇದೀಯಾ? ಏ ಗೂಬ್ ನನ್ ಮಗ್ನೆ, ನಿಂಗ್ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನಾನ್ ನಿನ್ನ ಲವ್ ಮಾಡ್ತಾ ಇದೀನಿ. ಯಾಕೆ ನಿಂಗ್ ಡೌಟಾ? ಡೌಟ್ ಏನಿಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಆಫೀಸಲ್ಲಿ ಕೊಲೀಗ್ಸ್ ಎಲ್ಲ ಹೇಳ್ತಾ ಇದ್ರು, ನಾವಿಬ್ರು ಓಡಾಡ್ತಾ ಇರೋದು ನೋಡ್ತಾ ಇದ್ರೆ ಬೆಸ್ಟ್ ಪೇರ್ ಅನ್ಸುತ್ತೆ ಅಂತ. ಮತ್ತೆ ನೀ ನನ್ನ ಕೇರ್ ಮಾಡೋ ರೀತಿ ನೋಡಿ ಮೊನ್ನೆ ಶ್ಯಾಮ್ ಕೂಡ ಹೇಳ್ದ, ಮಗ ಅವಳನ್ನ ಲವ್ ಮಾಡ್ತಾ ಇದ್ದಾಳೆ, ಹೋಗಿ ಪ್ರಪೋಸ್ ಮಾಡು ಅಂತ. ಆದರೆ ನೀನೆಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀವಿ ಅಂತ ಹೇಳಲಿಲ್ಲ. ಅಷ್ಟೇ ಯಾಕೆ, ನಾವಿಬ್ರು ಜೊತೆ ತೊಗೊಂಡಿರೋ ಫೋಟೋ ನೋಡಿ ಮೊನ್ನೆ ನಮ್ಮಮ್ಮ ಕೂಡ ಹೇಳಿದ್ರು, ಹುಡುಗಿ ತುಂಬ ಮುದ್ದಾಗಿದ್ದಾಳೆ, ಇವಳ ಮನೆ ಸೊಸೆಯಾಗಿ ಬಂದರೆ ಚೆನ್ನಾಗಿರುತ್ತೆ ಅಂತ. ನನಗೂ ನಿನ್ನ ಮೇಲೆ ತುಂಬಾ ಫೀಲಿಂಗ್ಸ್ ಇದೆ. ಐ ಲವ್ ಯು ಕಣೆ. ನಂಬತ್ತಾ ಪ್ಲಾನ್ ಮಾಡ್ದೆ ಕಣೋ. ಒಂದು ಸೆಕೆಂಡ್ ಹೃದಯನೇ ನಿಂತೋಯ್ತು. ಡೋಂಟ್ ಪ್ಲೇ ವಿತ್ ಬಾಯ್ಸ್ ಎಮೋಷನ್ಸ್.